ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನೀವು ನೋಡಿರೋ ಪಾಂಡಿಚೇರಿ ವ್ಲಾಗ್ನ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಹೋಗ್ತಾ ಇರೋದು ಎಲ್ಲಿ ಅಂದರೆ, ಫಸ್ಟು ಇಲ್ಲೇ ನಮಗೆ ಹೋಟೆಲಲ್ಲೇ ಹೇಳಿದರು, ಇಲ್ಲಿ ಸ್ಯಾಂಡ್ಯೂಸ್ ಪ್ಯಾರಡೈಸ್ ಬೀಚ್ ಅಂತ ಇದೆ, ತುಂಬ ಚೆನ್ನಾಗಿದೆ, ಆ್ಯಕ್ಟಿವಿಟೀಸ್ ಎಲ್ಲನೂ ತುಂಬ ಚೆನ್ನಾಗಿದೆ ಅಂತ. ಸೊ ಹಾಗಾಗಿಬಿಟ್ಟು ಅಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದು ಇಲ್ಲಿ ರೀಚ್ ಆಗಿದ್ವಿ. ಸೊ ಈ ಲೊಕೇಶನ್ಗೆ ನಾವು ಬಂದು ರೀಚ್ ಆಗಿರೋದು. ಇಲ್ಲಿ ನಿಮಗೆ ಪಾರ್ಕಿಂಗ್ ಎಲ್ಲ ತುಂಬಾ ಈಸಿಯಾಗಿ ಅವೈಲಬಲ್ ಇರುತ್ತೆ. ಬಿಕಾಸ್ ಪಾರ್ಕಿಂಗ್ ಬಂದ್ಬಿಟ್ಟು ಅಲ್ಲೇ ನಿಮಗೆ ತುಂಬಾ ಜಾಗ ಇದೆ. ತುಂಬ ಜನ ಬಸ್, ಆಮೇಲೆ ತುಂಬ ಫ್ಯಾಮಿಲೀಸ್ ಟಿ.ಟಿಯಲ್ಲೆಲ್ಲ ಬಂದು ಅಲ್ಲಿ ನಿಲ್ಲಿಸಿದ್ರು. ಕಾರ್ ಎಲ್ಲನೂ ತುಂಬಾ ಪಾರ್ಕಿಂಗ್ ಪ್ಲೇಸ್ ಇದೆ. ಸೊ ಪಾರ್ಕಿಂಗ್ ಎಲ್ಲ ಏನು ಪ್ರಾಬ್ಲಮ್ಮೇ ಇಲ್ಲ ಅಂತ ಹೇಳ್ಬೋದು. ಸೊ ಇಲ್ಲಿ ಬಂದ್ಬಿಟ್ಟು ಎಂಟ್ರೆನ್ಸ್ ಟಿಕೆಟ್ ತಗೊಳ್ತಾರೆ ಅವರು. ಚಿಕ್ಕ ಮಕ್ಕಳಿಗೆ ಅಂದರೆ ಫ್ರೀ, ದೊಡ್ಡವರಿಗೆ ಎಂಟ್ರೆನ್ಸ್ ಟಿಕೆಟ್ ತಗೊಳ್ತಾರೆ. ಅದು ಕೂಡ ತುಂಬಾ ಕಮ್ಮಿ, ಒಬ್ಬರಿಗೆ 89 ರುಪೀಸ್ ತೊಗೊಳ್ತಾರೆ ಅಷ್ಟೇ. ಬಟ್ ಒಳಗಡೆ ನೀವು ಹೋದ್ಮೇಲೆ ಎಲ್ಲನೂ ಎಷ್ಟೊತ್ತಿರ್ತೀರೋ ಅಷ್ಟೊತ್ತು ನಿಮಗೆ ಫ್ರೀನೇ. ಬೇರೆ ಏನಾದರೂ ಗೇಮ್ಸ್ ಆಡೋದಿದೆ, ಇಲ್ಲಿ ಹಾಕಿದಾರಲ್ಲ ಈ ಗೇಮ್ಸ್ ಎಲ್ಲನೂ ಚಾರ್ಜ್ ಆಗುತ್ತೆ. ಯಾವುದೇ ಗೇಮ್ ತೊಗೊಳ್ಳಿ 1000 ರುಪೀಸ್, 700 ಆ ರೀತಿ ಚಾರ್ಜ್ ಮಾಡ್ತಾರೆ. ಡಿಪೆಂಡ್ಸ್ ನೀವು ಯಾವ ಗೇಮ್ ಆಡ್ತಾ ಇದ್ದೀರಾ ಅನ್ನೋದ್ಮೇಲೆ. ಸೊ ಎಂಟ್ರೆನ್ಸ್ ಟಿಕೆಟ್ ತೊಗೊಂಡು ಆದಮೇಲೆ ಕೈಗೆ ನಿಮಗೆ ಈ ರೀತಿ ಒಂದು ಬ್ಯಾಂಡ್ನ ಹಾಕ್ತಾರೆ. ಸೊ ಎಲ್ರಿಗೂ ಅಷ್ಟೇ, ಅಡಲ್ಟ್ಸಿಗೆ, ಕಿಡ್ಸಿಗೆ, ಟಿಕೆಟ್ಸ್ ತೊಗೊಂಡಿರೋರಿಗೆ ಎಲ್ರಿಗೂ ಬ್ಯಾಂಡ್ ಹಾಕ್ತಾರೆ. ಸೊ ಎಂಟ್ರೆನ್ಸ್ ಆಗ್ತಾನೆ ನಿಮಗೆ ರೆಸ್ಟೋರೆಂಟ್ ಕೂಡ ನಿಮಗೆ ಒಳಗಡೆನೇ ಸಿಕ್ಬಿಡುತ್ತೆ. ಅವ್ರದ್ದೇ ರೆಸ್ಟೋರೆಂಟ್ ಇದೆ. ಬಟ್ ಅಲ್ಲಿ ನಿಮಗೆ ಅಷ್ಟು ಆಪ್ಷನ್ಸ್ ಏನೂ ಇಲ್ಲ ಮೆನು ಕಾರ್ಡಲ್ಲಿ. ಬಿಕಾಸ್ ಅಲ್ಲಿ ಜಸ್ಟ್ ನೀವು ರೈಸ್ ತೊಗೊಂಡ್ರೆ ರೈಸಲ್ಲಿ ಚಿಕನ್ ಗ್ರೇವಿ, ಇಲ್ಲಾಂದರೆ ಫಿಶ್ ಗ್ರೇವಿ ಈ ರೀತಿ ತೊಗೋಬೇಕು. ತುಂಬಾ ಆಪ್ಷನ್ಸ್ ಕಮ್ಮಿ ಇದೆ. ನಾವು ಹೋದಾಗ ಆ ರೀತಿ ಇದೆಯಾ ಇಲ್ಲ ಯಾವಾಗಲೂ ಹಾಗೇನಾ ಗೊತ್ತಿಲ್ಲ. ಸೊ ಹಾಗಾಗ್ಬಿಟ್ಟು ರೆಸ್ಟೋರೆಂಟ್ ನನಗೇನೋ ಅಷ್ಟು ಓಕೆ ಅನ್ನಿಸ್ತು. ಏನೋ ಅಷ್ಟು ಚೆನ್ನಾಗಿ ನನಗೆ ಫೀಲ್ ಆಗಲಿಲ್ಲ. ನಾವು ಕೂಡ ಅಲ್ಲಿ ಲಂಚ್ ಮಾಡಲಿಲ್ಲ. ಸೊ ಇಲ್ಲಿ ನಾವು ಫಸ್ಟ್ ಲಾಕರ್ನ ತೊಗೊಂಡ್ವಿ. ಲಾಕರ್ ತೊಗೊಂಡ್ಬಿಟ್ಟು ಎಲ್ಲ ಥಿಂಗ್ಸ್ ಲಾಕರಲ್ಲಿ ಇಟ್ಬಿಟ್ವಿ. ಬಿಕಾಸ್ ನಮಗೆ ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕಿತ್ತು, ನೀರೆಲ್ಲ ಆಡಬೇಕಿತ್ತು. ಸೊ ನೋಡ್ಬೋದು ಬೀಚ್ ವ್ಯೂ ಈ ರೀತಿಯಾಗಿದೆ. ಸೊ ಇದಾದಮೇಲೆ ನಾನು ಯಾವುದು ವೀಡಿಯೋಸ್ನ ತೆಗ್ದಿಲ್ಲ. ಬಿಕಾಸ್ ಫೋನ್, ಪರ್ಸ್ ಎಲ್ಲನೂ ಅಷ್ಟೇ ಲಾಕರಲ್ಲಿ ಇಟ್ಬಿಟ್ಟಿದ್ವಿ ನಾವು. ಸೊ ಕಂಪ್ಲೀಟಾಗಿ ಎಂಜಾಯ್ ಮಾಡಬೇಕು, ವಿಡಿಯೋ ಮಾಡ್ತಾ ಇದ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬೀಚಸಲ್ಲಿ ಆಟ ಆಡಿದ್ದು ವಿಡಿಯೋ ಯಾವುದು ತೆಗ್ದಿಲ್ಲ. ಸೊ ನಾವು ಇಲ್ಲಿ ಬಂದ್ಬಿಟ್ಟು ಹಾಫ್ ಡೇಗಿಂತ ಜಾಸ್ತಿ ನಾವಿಲ್ಲಿ ಸ್ಪೆಂಡ್ ಮಾಡಿದ್ವಿ. ಇದಾದಮೇಲೆ ನಾವು ಹೊರಗಡೆ ಹೋಗ್ಬಿಟ್ಟು ರೆಸ್ಟೋರೆಂಟಲ್ಲಿ ಊಟ ಮಾಡಿಕೊಂಡು, ಇಲ್ಲಿರೋ ರೆಸ್ಟೋರೆಂಟಲ್ಲಿ ನಾವು ಊಟ ಮಾಡಿಲ್ಲ. ಸೊ ಇಲ್ಲಿ ನೀವು ನೋಡ್ಬೋದು ಈ ರೀತಿ ಗೇಮ್ಸ್ ಎಲ್ಲನೂ ನೀವು ಸಪ್ರೇಟಾಗಿ ಪರ್ಚೇಸ್ ಮಾಡಬೇಕು. ನಾನು ಈ ರೀತಿ ಕ್ಲಿಪ್ಪಿಂಗ್ಸ್ನ ಏನಕ್ಕೆ ಈಗಲೇ ತೋರಿಸ್ತಾ ಇದ್ದೀನಿ ಅಂದರೆ, ನಾವು ಬೀಚಲ್ಲಿ ಆಡಬೇಕಾದ್ರೆ ಯಾವುದು ನಾನು ಕ್ಲಿಪ್ಪಿಂಗ್ಸ್ನ ತೆಗ್ದಿಲ್ಲ. ಬಿಕಾಸ್ ನಾವು ಕಂಪ್ಲೀಟಾಗಿ ವೆಟ್ ಆಗಿಬಿಟ್ಟಿದ್ವಿ. ಆವಾಗವಾಗ ಹೋಗ್ಬಿಟ್ಟು ಲಾಕರಲ್ಲಿ ತೆಗ್ದುಬಿಟ್ಟು ರೆಕಾರ್ಡ್ ಮಾಡೋದು, ಮತ್ತೆ ಲಾಕರಲ್ಲಿ ಇಡೋದು ಆಗಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಎಲ್ಲನೂ ಹಾಗೆ ನಿಮಗೆ ತೋರಿಸೋದಕ್ಕೆ ವಿಡಿಯೋ ತೊಗೊಂಡ್ಬಿಟ್ಟು ನಾನು ಫೋನು, ಆಮೇಲೆ ಟ್ರೈಪಾಡು ಎಲ್ಲನೂ ಅಷ್ಟೇ, ಪರ್ಸ್ ಎಲ್ಲನೂ ನಾನು ಲಾಕರಲ್ಲಿ ಇಟ್ಬಿಟ್ಟಿದ್ವಿ. ಬಿಕಾಸ್ ಇಲ್ಲಿ ಎಲ್ಲಿ ಬೇಕೋ ಅಲ್ಲಿ ಇಟ್ಬಿಟ್ಟು ನಾವು ರೆಕಾರ್ಡ್ ಮಾಡೋಕ್ಕೆ ಕೂಡ ಆಗಲ್ಲ, ಸೇಫ್ಟಿ ವೈಸ್ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿಬಿಟ್ಟು ನಾನು ಲಾಕರಲ್ಲಿ ಇಟ್ಬಿಟ್ಟಿದ್ದೆ. ಲಾಕರ್ ಚಾರ್ಜ್ ಬಂದುಬಿಟ್ಟು ನಿಮಗೆ 200 ರುಪೀಸ್ ಅವ್ರು ಚಾರ್ಜ್ ಮಾಡ್ತಾರೆ ಲಾಕರ್. ಅದೂ ಅಷ್ಟೇ, ಲಾಕರ್ ಬಂದುಬಿಟ್ಟು ಅವರು ಡ್ರೆಸ್ಸಿಂಗ್ ರೂಮ್ ಅಂತ ಇದೆಯಲ್ಲ ಅಲ್ಲೇ ಕೊಟ್ಟಿದ್ದಾರೆ ಲಾಕರ್. ಆಮೇಲೆ ನೀವು ನೀರೆಲ್ಲ ಆಟ ಆಡಿದ ಮೇಲೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಫೆಸಿಲಿಟೀಸ್ ಅಲ್ಲೇ ಇದೆ. ಟಾಯ್ಲೆಟ್ ಆಗಿರ್ಬೋದು, ಶವರ್ ಆಗಿರ್ಬೋದು. ಬಟ್ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿಲ್ಲ ಅಷ್ಟೇ. ಕ್ಲೀನ್ ವೈಸ್ ಅಷ್ಟು ಕ್ಲೀನಾಗಿ ನನಗೆ ಅನಿಸ್ಲಿಲ್ಲ. ಸೊ ನಾವು ಇಲ್ಲಿ ಆಟ ಆಡಿ ಮುಗಿಸ್ಕೊಂಡು ಮಧ್ಯಾಹ್ನ ಹೋಗ್ಬಿಟ್ಟು ರೆಸ್ಟೋರೆಂಟಲ್ಲಿ ಊಟ ಮಾಡಿ ನೆಕ್ಸ್ಟ್ ಬಂದಿರೋದು ಗರುಡ ಪಾರ್ಕಿಗೆ. ಈ ಪ್ಲೇಸ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿದೆ. ನೀವು ಕೂಡ ನೋಡಿರ್ಬೋದು. ಬರ್ಡ್ಸ್ಗೆ ಇಲ್ಲಿ ಬಂದ್ಬಿಟ್ಟು ಎಲ್ಲ ಅನಿಮಲ್ಸ್ಗೆ ನಾವು ಫೀಡ್ ಮಾಡ್ಬೋದು. ಯೂಶಲ್ ಆಗಿ ನಾವು ಝೂ ಎಲ್ಲ ಹೋದರೆ ನಾವು ಅನಿಮಲ್ಸ್ನ ನೋಡ್ಬಿಟ್ಟು ಬರಬೇಕು ಅಷ್ಟೇ. ಬಟ್ ಇಲ್ಲಿ ಏನು ಅಂತಂದರೆ, ನಾವು ಅನಿಮಲ್ಸ್ನ, ಬರ್ಡ್ಸ್ನ ಬಂದ್ಬಿಟ್ಟು ನೀವು ಎತ್ಕೋಬೋದು, ಟಚ್ ಮಾಡ್ಬೋದು, ಫೀಡ್ ಮಾಡ್ಬೋದು. ಸೊ ಹಾಗಾಗಿಬಿಟ್ಟು ನಾವು ಇಲ್ಲಿ ಬರಬೇಕು ಅಂತೇಳ್ಬಿಟ್ಟು ಫಸ್ಟೇ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು. ಬಿಕಾಸ್ ನನ್ನ ಮಕ್ಕಳಿಗೆ, ಚಿಕ್ಕವನಿಗೆ ಎಸ್ಪೆಷಲಿ ಅನಿಮಲ್ಸ್ ಅಂದರೆ ತುಂಬಾ ಇಷ್ಟ. ಹಾಗಾಗಿಬಿಟ್ಟು ಈ ಪ್ಲೇಸ್ಗೆ ಹೋಗೋಣ ಅಂತ ಅವನು ಫಸ್ಟಿಂದನೂ ಕೇಳ್ತಾನೆ ಇದ್ದ. ಬಟ್ ಇಲ್ಲಿ ಬಂದ ಮೇಲೆ ಅವನು ತುಂಬಾ ಹೆದರ್ಕೊಂಡ. ಯಾವ ಅನಿಮಲ್ನೂ ಟಚ್ ಮಾಡೋದಕ್ಕೆ ಅವನು ಅಷ್ಟು ಹೆದರ್ಕೊಂಡ. ನನ್ನ ದೊಡ್ಡ ಮಗ ಪರವಾಗಿಲ್ಲ, ಅವ್ನು ಸ್ವಲ್ಪ ಫೀಡ್ ಮಾಡ್ದ ಅನಿಮಲ್ಸ್ಗೆಲ್ಲ. ನಮ್ಮ ಚಿಕ್ಕ ಮಗ ಅಂದರೆ ತುಂಬಾ ಹೆದರ್ಕೊಂಡ ಅವನು. ಆದ್ರೂ ಹಾಗೆ ಸ್ವಲ್ಪ ಅವನಿಗೆ ಧೈರ್ಯ ಕೊಟ್ಬಿಟ್ಟು ಸ್ವಲ್ಪ 1-2-3 ಅನಿಮಲ್ನ ಟಚ್ ಮಾಡಿರ್ಬೋದು. ಬಟ್ ಏನು ಶಾಕಿಂಗ್ ಅಂದರೆ, ಅವನು
ಚಿಕ್ಕ ಚಿಕ್ಕ ಅನಿಮಲ್ನೆಲ್ಲ ಟಚ್ ಮಾಡೋದಕ್ಕೆ ಅಷ್ಟೊಂದು ಹೆದರ್ಬಿಟ್ಟು ಇಲ್ಲಿ ಲೈವ್ ಆಗಿ ಸ್ನೇಕ್ನ ಟಚ್ ಮಾಡ್ಬೋದು, ಅದನ್ನು ಹೋಗಿ ಟಚ್ ಮಾಡಿಬಿಟ್ಟ. ನನಗೆ ಅದೇ ತುಂಬಾ ಶಾಕಿಂಗ್ ಆಗಿತ್ತು. ಸ್ನೇಕ್ ಜಸ್ಟ್ ಒಂದು ಹ್ಯಾಂಡಲ್ಲಿ ಈ ಥರ ಟಚ್ ಮಾಡ್ದ ಅವನು. ಆ ವಿಡಿಯೋ ನಿಮ್ಗೆ ಇಲ್ಲಿ ಬರುತ್ತೆ, ನೋಡ್ತಾ ಇರಿ. ಈ ರೀತಿ ಪುಟಾಣಿ ಅನಿಮಲ್ಸ್ನ ಹ್ಯಾಮ್ಸ್ಟರ್ ಆಗಿರ್ಬೋದು, ಗಿನಿ ಪಿಗ್ ಆಗಿರ್ಬೋದು, ಟರ್ಟೈಸ್ ಆಗಿರ್ಬೋದು, ರ್ಯಾಬಿಟ್ ಆಗಿರ್ಬೋದು, ಎಲ್ಲ ಅನಿಮಲ್ಸ್ನ ನೀವು ಎತ್ಕೋಬೋದು, ಅದ್ರ ಜೊತೆಲಿ ಆಟ ಆಡ್ಬೋದು, ಫೀಡ್ ಮಾಡ್ಬೋದು. ಸೊ ಇಲ್ಲಿ ಬಂದು ಎಂಟ್ರೆನ್ಸ್ ಟಿಕೆಟ್ ಇದೆ, ಇಲ್ಲಿ ಕೂಡ 300 ರೂಪೀಸ್ ಚಾರ್ಜ್ ಮಾಡ್ತಾರೆ. 300ಲಿಂದ 500ವರೆಗೆ ಮಕ್ಕಳಿಗೆ, ಆಮೇಲೆ ದೊಡ್ಡವ್ರಿಗೆ ಎಲ್ರಿಗೂ ಚಾರ್ಜ್ ಮಾಡ್ತಾರೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಸ್ನೇಕು. ಈ ಸ್ನೇಕ್ನ ಬಂದ್ಬಿಟ್ಟು ನೀವು ಟಚ್ ಮಾಡ್ಬೋದು, ನೀವು ಬೇಕಿದ್ರೆ ನಿಮ್ಮ ಕತ್ ಮೇಲೆ ಹಾಕ್ಕೋಬೋದು. ಬಟ್ ನಾನು ಆ ಸಾಹಸ ಮಾಡಲಿಲ್ಲ, ಬಿಕಾಸ್ ನನಗೆ ಕೂಡ ತುಂಬಾ ಭಯ ಸ್ನೇಕ್ ಅಂದರೆ. ಸೊ ಹಾಗಾಗಿಬಿಟ್ಟು ನಾವು ಜಸ್ಟ್ ಅವ್ರಿಗೆ ಕೇಳಿದ್ವಿ, ನೀವು ಎತ್ಕೊಂಡು ಕೊಡಿ, ನಾವು ಜಸ್ಟು ಟಚ್ ಮಾಡಿಬಿಟ್ಟು ನಾನು ವಿಡಿಯೋ ತಗೋತೀನಿ ಅಂತ. ಇಲ್ಲಿರೋ ಎಲ್ಲ ಸ್ನೇಕ್ ಬೇಕಿದ್ರೂ ಅವರು ಎತ್ಬಿಟ್ಟು ಕೊಡ್ತಾರಂತೆ. ನಾವು ಟಚ್ ಮಾಡ್ಬೋದು, ಇಲ್ಲ ಕತ್ ಮೇಲೆಲ್ಲ ಹಾಕ್ಕೋಬೋದು. ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡಿರ್ಬೋದು, ತುಂಬ ಜನ ಸ್ನೇಕ್ಸ್ ಎಲ್ಲ ಬಂದ್ಬಿಟ್ಟು ಈ ರೀತಿ ಕತ್ ಮೇಲೆ ಹಾಕ್ಕೊಂಡು ಪೋಸ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅವ್ರು ಕೂಡ ಹೇಳಿದರು ಹಾಕ್ಕೊಳ್ಳಿ, ಏನು ಮಾಡಲ್ಲ ಅಂತ. ಬಟ್ ನಾನು ಆಗಲಿ, ನಮ್ಮ ಮನೆಯವರು ಆಗಲಿ, ಮಕ್ಕಳಾಗಲಿ ಯಾರೂ ಹಾಕ್ಕೊಳ್ಳಿಕ್ಕೆ ಹೋಗಲಿಲ್ಲ. ಜಸ್ಟ್ ಅವ್ರು ಇಟ್ಕೊಂಡಿದ್ರು, ನಾವು ಜಸ್ಟ್ ಟಚ್ ಮಾಡಿದ್ವಿ ಅಷ್ಟೇ. ಇದು ನನ್ನ ದೊಡ್ಡ ಮಗ ಟಚ್ ಮಾಡ್ತಾ ಇದ್ದಾನೆ, ನಾನು ಅಷ್ಟೇ ಸುಮ್ಮನೆ ಟಚ್ ಮಾಡಿರೋದಷ್ಟೇ. ಚಿಕ್ಕವನು ಅಷ್ಟೇ ಟಚ್ ಮಾಡಿದ್ದಾನೆ. ನನಗಂದ್ರೂ ಸಖತ್ತು ಭಯ ಆಗಿಬಿಟ್ಟಿತ್ತು. ಅವ್ರು ಇಟ್ಕೊಳ್ಳಿ ಏನಾಗಲ್ಲ, ಹಿಂಗೆ ಇಟ್ಕೊಳ್ಳಿ ಅಂತ ತೋರಿಸ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಳ್ತಾ ಇದ್ದಾರೆ ಅವರು. ನನಗಂದ್ರೂ ಸಖತ್ತಾಗಿ ಹೇಳ್ತಾ ಇದ್ದಾರೆ. ನನಗೆ ವಾಯ್ಸ್ ಓವರ್ ಕೊಡಬೇಕಾದ್ರೇ ಭಯ ಆಗ್ತಾಯಿದೆ. ಸಖತ್ತಾಗಿ ಭಯ ಆಗಿಬಿಟ್ಟಿತ್ತು ನನಗಂತೂ. ಆ ಸ್ನೇಕ್ನ ಅಂದರೆ ತುಂಬ ಸಾಫ್ಟಾಗಿತ್ತು, ಆದರೆ ಸಖತ್ ಭಯನೂ ಆಗ್ತಾಯಿತ್ತು ನನಗೆ. ಇವ್ನು ನೋಡಿ ಯಾವ ಅನಿಮಲನ್ನು ಟಚ್ ಮಾಡಿಲ್ಲ, ಇದನ್ನು ಟಚ್ ಮಾಡಿ ರಿಯಲ್ಲ ಅಂತ ನೋಡ್ತಾ ಇದ್ದಾನೆ. ಸೊ ಸಖತ್ ಎಂಜಾಯ್ ಮಾಡಿದರು ಮಕ್ಕಳಂತೂ. ಇವನು ಬಿಟ್ಟರೆ ಅದನ್ನು ಹಿಡ್ಕೊಂಡು ಆಟ ಆಡ್ತಾ ರೀತಿಯಲ್ಲಿ ಇಟ್ಕೊಂಡಿದ್ದ. ಸೊ ನಾನೇ ಬೇಡಪ್ಪ ಅಂತೇಳ್ಬಿಟ್ಟು ಕರ್ಕೊಂಬಂದೆ. ಇಲ್ಲಿ ನೋಡ್ಬೋದು, ಅಪ್ಪ ನನಗಂದ್ರೂ ಈ ಸ್ನೇಕ್ ತುಂಬಾ ಭಯ ಆಗಿಬಿಟ್ಟಿತ್ತು. ಅದು ಹಾಗೆ ಲೈವ್ ಆಗಿ ನಮ್ಮನ್ನೇ ನೋಡೋ ಥರ ಇತ್ತು. ಈ ಎಕ್ಸ್ಪೀರಿಯನ್ಸ್ ಅಂತೂ ಏನು ಹೇಳೋದಕ್ಕಾಗಲ್ಲ, ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರೇ ಆ ಫೀಲ್ ಗೊತ್ತಾಗೋದು. ನೀವು ಪಾಂಡಿಚೇರಿಗೆ ಹೋದರೆ ಯಾರಾದರೂ ಈ ಪ್ಲೇಸ್ಗೆ ಹೋಗ್ಬಿಟ್ಟು ವಿಸಿಟ್ ಮಾಡಿ, ತುಂಬ ಚೆನ್ನಾಗಿ ಮಕ್ಕಳು ಎಂಜಾಯ್ ಮಾಡ್ತಾರೆ. ಬಿಕಾಸ್ ನಾವು ಅನಿಮಲ್ಸ್ನೆಲ್ಲ ಝೂವಲ್ಲಿ ನೋಡಬೇಕಾದ್ರೆ ಜಸ್ಟ್ ದೂರಿಂದ ನೋಡ್ಬೋದು ಅಷ್ಟೇ. ಈಗ ನಾವು ಮೈಸೂರು ಝೂಗೆ ಹೋಗಿರಲಿ, ಎಲ್ಲೇ ಇರಲಿ, ಬನ್ನೇರುಘಟ್ಟ, ಎಲ್ಲಿನೂ ನಾವು ಈ ರೀತಿ ಫೀಲ್ ಮಾಡೋಕ್ಕಾಗಲ್ಲ, ಟಚ್ ಮಾಡೋಕ್ಕಾಗಲ್ಲ. ಇಲ್ಲಿನೂ ನೋಡ್ಬೋದು ಟರ್ಟಲ್ಸ್ನ ತೊಗೊಳ್ತಾನೆ ಅವನು. ನಾನು ಹಿಡ್ಕೊಂಡೆ, ಸ್ವಲ್ಪ ಸ್ಟಾರ್ಟಿಂಗ್ ಇನಿಷಿಯಲ್ ಎದ್ರುಕೊಂಡ್ರು. ಆಮೇಲೆ ನಾನೊಂದನ್ನು ಹಿಡ್ಕೊಂಡು ಅವನ ಕೈಲಿ ಕೊಟ್ಟೆ. ಸೊ ಆಮೇಲೆ ಅವನು ಧೈರ್ಯವಾಗಿ ಹಿಡ್ಕೊಂಡ. ಆಮೇಲೆ ಈ ಬರ್ಡ್ ಮಕಾವೋ ಫೀಡ್ ಮಾಡೋದಾಗಿರ್ಬೋದು. ಬರ್ಡ್ ನನ್ನ ದೊಡ್ಡ ಮಗ ಇಟ್ಕೊಂಡ, ಬಟ್ ಆಮೇಲೆ ಅದು ಯಾವಾಗ ಹಾರೋಯ್ತಲ್ಲ ಅವಾಗ ಸ್ವಲ್ಪ ಹೆದರ್ಕೊಂಡ. ನಾನು ಹೆದರ್ಕೊಳ್ತಾ ಇದ್ದೆ, ಬಿಕಾಸ್ ಅದರದ್ದು ಉಗುರೆಲ್ಲನೂ ತುಂಬಾ ಶಾರ್ಪಾಗಿ ಕೈ ಮೇಲೆ ಕುತ್ಕೊಂಡಿತ್ತು. ನನಗೂ ಸ್ವಲ್ಪ ಭಯ ಆಗ್ತಾ ಇತ್ತು. ನೋಡಿ ಮೇಲೆ ಅವ್ರು ಏನು ಮಾಡಬೇಡಿ, ಸುಮ್ಮನೆ ಹಾಗೆ ಇಟ್ಕೊಳ್ಳಿ, ಅದು ಬಂದು ಫೀಡ್ ಹಾಕಿರೋದನ್ನ ತೊಗೊಳುತ್ತೆ ಅಂತ. ನನಗೆ ಒಳಗೊಳಗನೆ ಸಖತ್ತಾಗಿ ಭಯ ಆಗ್ತಾ ಇತ್ತು. ಬಟ್ ನಾನು ಅಷ್ಟು ನನ್ನ ಫೇಸಲ್ಲಿ ತೋರಿಸ್ಕೊಂಡಿಲ್ಲ. ಬಟ್ ಅಲ್ಲಿ ನೋಡ್ಬೋದು ಏನು ಸಖತ್ತಾಗಿ ಎಷ್ಟು ಹೆವಿಯಾಗಿತ್ತು ಗೊತ್ತಾ. ಅದು ನೋಡೋದಕ್ಕೇ ಆ ಬರ್ಡ್ ತುಂಬಾ ಚೆನ್ನಾಗಿತ್ತು. ಅವರು ಅದೇ ಫೋಟೋ ತೆಗಿತೀವಿ, ವಿಡಿಯೋ ತೆಗಿತೀವಿ ಅಂತ ಹೇಳ್ಬಿಟ್ಟು ಇನ್ನೂ ತಲೆ ಮೇಲೆ ಕೈ ಮೇಲೆಲ್ಲ ಇಡ್ತಾಯಿದ್ರು. ಸಖತ್ತಾಗಿತ್ತು ಈ ಎಕ್ಸ್ಪೀರಿಯನ್ಸ್ ಅಂತೂ. ಬಟ್ ಬರ್ಡ್ಸ್ ಎಲ್ಲನೂ ಅದು ಯಾವ ರೀತಿ ಆ ಬರ್ಡ್ಸಿಗೆ ಅವ್ರು ಟ್ರೈನ್ ಮಾಡಿದಾರೋ ಗೊತ್ತಿಲ್ಲ. ಅವ್ರು ಹೇಳಿದ ತಕ್ಷಣ ಇಲ್ಲಿ ಬಾ ಅಂತ ಹೇಳಿದ ತಕ್ಷಣ ಚೆನ್ನಾಗಿ ಬರುತ್ತೆ ಆ ಬರ್ಡ್ಸ್ ಎಲ್ಲನೂ. ಅವರು ನೇಮ್ ಎಲ್ಲನೂ ಇಟ್ಟಿದ್ದಾರೆ ಬರ್ಡ್ಸಿಗೆ. ಆ ಬರ್ಡ್ಸಿಗೆ ಆ ನೇಮ್ ಎಲ್ಲ ಇಟ್ಬಿಟ್ಟು ಕರೆದ್ಬಿಟ್ಟು ಹಿಂಗವಾ ಅಂತ ಅವ್ರು ತಮಿಳಲ್ಲಿ ಕರೀತಾರೆ. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸಖತ್ತಾಗಿ ಬಂದ್ಬಿಟ್ಟು ಫೀಡೆಲ್ಲ ತಗೊಂಡು ಇಲ್ಲಿ ಕುತ್ಕೋ, ಈ ಕಡೆ ಕುತ್ಕೋ, ಆ ಕಡೆ ಕುತ್ಕೋ ಅಂದರೆ ಸಖತ್ತಾಗಿ ಕುತ್ಕೊಳ್ಳುತ್ತೆ. ಅದು ಚೆನ್ನಾಗಿ ಟ್ರೈನ್ ಮಾಡಿದ್ದಾರೆ. ಈ ಗರುಡ ಪಾರ್ಕಲ್ಲಿ ಬೆಸ್ಟ್ ಪ್ಲೇಸ್ ಅಂತ ಇದನ್ನೇ ಹೇಳ್ತೀನಿ ನಾನು. ಆಮೇಲೆ ನನ್ನ ಹಸ್ಬೆಂಡ್ ಕೈಯಲ್ಲಿ ಕೂಡ ಫೀಡ್ ಹಾಕಿಸ್ಬಿಟ್ಟು ನಾವು ಫೋಟೋ ತೆಗಿಯೋಣ ಅಂತ ಹೇಳ್ಬಿಟ್ಟು ತೆಗೆಸ್ಕೊಂಡ್ವಿ. ಅವರೇನು ಕೈಯಲ್ಲೆಲ್ಲ ಇಟ್ಕೊಂಡಿದ್ರು. ಆಮೇಲೆ ಮಕಾವೋ ಕರೀರಿ ಅಂತ ಹೇಳಿದೆ ನಾನು. ಆ ದೊಡ್ಡ ಬರ್ಡ್ನ ಕೂಡ ಶೋಲ್ಡರ್ ಮೇಲೆಲ್ಲ ಇಟ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಈ
ಬರ್ಡ್ ಎಲ್ಲಿತ್ತೋ ಗೊತ್ತಿಲ್ಲ, ಸಡನ್ನಾಗಿ ಬಂದು ನನ್ನ ತಲೆ ಮೇಲೆ ಕೂತ್ಕೊಂಡಿತ್ತು. ನನ್ನ ಮಗ ನೋಡಿ ಹಿಂದೆ ಸಖತ್ತಾಗಿ ಹೆದರ್ಬಿಟ್ಟಿದ್ದ. ಅವನು ಒಂದು ಬರ್ಡ್ ಕುಡಿಸ್ಕೊಂಡಿರಲಿಲ್ಲ ಚಿಕ್ಕವನು, ಅವನು ಸಖತ್ತಾಗಿ ಹೆದರ್ಕೊಂಡಿದ್ದ. ಈ ಬರ್ಡ್ ತುಂಬ ಚೆನ್ನಾಗಿ ಎಷ್ಟೊತ್ತುವರೆಗೆ ಕೂತ್ಕೊಂಡಿತ್ತು ನೋಡಿ. ಈಗ ಈ ಬರ್ಡ್ನ ಕರೀತಾರೆ, ಕರೆದಿದ ತಕ್ಷಣ ಎಷ್ಟು ಚೆನ್ನಾಗಿ ಬಂದು ಕೈಯಲ್ಲಿ ಕೂತ್ಕೊಳ್ಳುತ್ತೆ. ನನ್ನ ಹಸ್ಬೆಂಡ್ ಏನು ಮಾಡಿಬಿಟ್ರು ಅಂದರೆ ಕೈನ ಹಿಂಗೆ ಮಾಡಿಬಿಟ್ರು. ಸೊ ಹಾಗಾಗಿಬಿಟ್ಟು ಅದು ಆ ಕಡೆ ಸರ್ಕೊಂಬಿಡ್ತು. ಆಮೇಲೆ ಟೀ ಶರ್ಟ್ ಎಲ್ಲನೂ ಎಳಿತಾ ಇತ್ತು. ಆಮೇಲೆ ಅವ್ರು ಫೀಡ್ ಕೊಟ್ಟಿದ ತಕ್ಷಣ ಚೆನ್ನಾಗಿ ಫೀಡೆಲ್ಲ ತೊಗೊಂಡು ಎಷ್ಟು ಚೆನ್ನಾಗಿ ತಿಂತಾಯಿತ್ತು. ಸಖತ್ತಾಗಿತ್ತು ಪ್ಲೇಸ್ ಅಂತಲೇ ಹೇಳ್ಬೋದು. ನಾವು ತುಂಬಾ ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡ್ವಿ. ನಾನು ಸ್ವಲ್ಪ ಶಾರ್ಟ್ಸ್ಗೆ ವೀಡಿಯೋಸ್ ಎಲ್ಲನೂ ಮಾಡಿಕೊಂಡೆ. ಇವನು ಹೆದರ್ಕೊಳ್ತಾ ಇದ್ನಲ್ಲ, ಸೊ ಹಾಗಾಗಿಬಿಟ್ಟು ನಾನೇ ಹಿಡ್ಕೊಂಡು ಅವನ್ನ ಫೋಟೋಸ್ನೆಲ್ಲ ತಗೊಂಡೆ. ಸೊ ಹಾಗೆ ನಾನು ವೀಡಿಯೋನ ತೆಗೆದಿದ್ದೀನಿ. ಏನೇನು ಬರ್ಡ್ ಇದೆ, ನಾವು ಯಾವ್ಯಾವ ಬರ್ಡ್ಗೆ ಯಾವ್ಯಾವ ಅನಿಮಲ್ಸ್ಗೆ ಫೀಡ್ ಮಾಡಿದ್ವಿ, ಅಲ್ಲೇ ನಾವು ಎಷ್ಟೊತ್ತು ಸ್ಪೆಂಡ್ ಮಾಡಿದ್ವಿ ಅಂದರೆ ಐ ಥಿಂಕ್ ನಾವು ಈವ್ನಿಂಗ್ವರೆಗೂ ಅಲ್ಲೇ ಇದ್ವಿ. ಸೊ ಹಾಗಾಗಿಬಿಟ್ಟು ತುಂಬ ಚೆನ್ನಾಗಿದೆ ಪ್ಲೇಸ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಈ ಪ್ಲೇಸ್ ಒಂದು ನಿಮಗೆ 5:30 to 6:30ಗೆ ಕ್ಲೋಸ್ ಆಗಿಬಿಡುತ್ತೆ. 6:30 ಮೇ ಬಿ ಇರ್ಬೋದು. ಸೊ ನಾವು ಕ್ಲೋಸಿಂಗ್ ಟೈಮ್ವರೆಗೂ ಅಲ್ಲೇ ಇದ್ವಿ. ಆಮೇಲೆ ನಾವು ನಮ್ಮ ರೂಮ್ಗೆ ವಾಪಸ್ ಹೊಂಟೋದ್ವಿ. ಇಲ್ಲಿ ಎಲ್ಲ ಅನಿಮಲ್ಸ್ಗೂ ನೀವು ಫೀಡ್ ಮಾಡ್ಬೋದು. ಫೀಡಿಂಗ್ ಎಲ್ಲ ಅಲ್ಲೇ ಇಟ್ಟಿರ್ತಾರೆ ಅವರು, ನೀವು ತೊಗೊಂಬಿಟ್ಟು ಫೀಡ್ ಮಾಡ್ಬೋದು. ಎಷ್ಟು ಚೆನ್ನಾಗಿ ಅನಿಮಲ್ಸ್ ಎಲ್ಲನೂ ಬಂದು ನೀವು ಫೀಡ್ ಕೊಟ್ಟಿದ ತಕ್ಷಣ ಬಂದು ಫೀಡ್ ತಗೊಳ್ಳುತ್ತೆ ಅದು. ಸೊ ಇಲ್ಲಿ ಕಂಪ್ಲೀಟಾಗಿ ಈ ಥರ ಹೆಣ್ಣು ಬರ್ಡ್ಸ್ ಆಗಿರ್ಬೋದು, ಆಮೇಲೆ ಗಿನಿ ಪಿಗ್ ಆಗಿರ್ಬೋದು, ಆಮೇಲೆ ಹ್ಯಾಮ್ಸ್ಟರು, ಈ ರೀತಿ ಸೆಕ್ಷನ್ಸ್ ಎಲ್ಲ ಅನಿಮಲ್ಸ್ನ ಇಲ್ಲಿ ಇಟ್ಟಿದ್ದಾರೆ. ನೋಡ್ಬೋದು ಎಷ್ಟೊಂದು ಗಿನಿ ಪಿಗ್ಸ್ ಇತ್ತು. ಇದನ್ನು ನೋಡಿಬಿಟ್ಟು ನಮ್ಮ ಮಕ್ಕಳಿದ್ದು, ಅಮ್ಮ ಈ ಥರ ನನಗೆ ಕೂಡ ಕೊಡಿಸು, ನಾವು ಆಟ ಆಡ್ಕೊಂಡು ಇರ್ತೀವಿ, ನಾವು ಸಾಕ್ತೀವಿ, ರ್ಯಾಬಿಟ್ ಆಗಿರಲಿ ಗಿನಿ ಪಿಗ್ ಆಗಲಿ ಯಾವುದಾದ್ರೂ ಕೊಡಿಸು ಅಂತ ತುಂಬಾ ಹಠ ಮಾಡ್ತಾಯಿದ್ರು. ಸೊ ಇಲ್ಲಿ ನೋಡ್ಬೋದು ಒಂದು ಸ್ಮಾಲ್ ಗಿನಿ ಪಿಗ್ನ ತೆಕ್ಕೊಟ್ರು ಅವರು ಹಿಡ್ಕೊಳ್ಳೋದಕ್ಕೆ. ಇವನು ಇನಿಷಿಯಲಿ ಅದನ್ನು ಹೆದರ್ಕೊಂಡ, ಆಮೇಲೆ ಹಿಡ್ಕೊಂಡ. ನಾನು ಹಿಡ್ಕೊಂಡೆ, ಬಟ್ ಚಿಕ್ಕವನು ಹಿಡ್ಕೊಂಡೇ ಇಲ್ಲ. ಸೊ ಹಿಡ್ಕೊಬಾರೋ, ಟಚ್ ಮಾಡೋ ಅಂದರೂ ಕೂಡ ಅವ್ನು ಟಚ್ ಮಾಡಲಿಲ್ಲ. ನೋಡಿ ಎಷ್ಟು ಪುಟಾಣಿ ಗಿನಿ ಪಿಗ್ ಇದು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಈ ರೀತಿ ಸ್ಮಾಲ್ ಪೆಟ್ಸ್ನ ಬೇಕಾದರೆ ನಾವು ಮನೆಯಲ್ಲಿ ಸಾಕ್ಕೋಬೋದು. ಬಿಕಾಸ್ ಇದು ಏನು ಗಲಾಟೆ ಮಾಡಲ್ಲ, ಏನೂ ಇಲ್ಲ. ಸೊ ಹಾಗಾಗಿ ಟಚ್ ಮಾಡು ಅಂದರೆ ಅವ್ನು ಟಚ್ಚೇ ಮಾಡ್ತಾ ಇರಲಿಲ್ಲ. ನಾನೇ ಸ್ವಲ್ಪ ಭಯ ಕಮ್ಮಿ ಆಗಲಿ ಅಂತ ಟಚ್ ಮಾಡಿಸ್ತಾ ಇದ್ದೆ. ಬಟ್ ಅವನಿಗೆಲ್ಲ ಅನಿಮಲ್ಸ್ನ ನೋಡಬೇಕು, ಆದರೆ ಹೆದರಿಕೆ ಟಚ್ ಮಾಡೋದಕ್ಕೆ. ಇಲ್ಲಿ ನೋಡ್ಬೋದು ಈ ಕ್ಯಾಟ್ಸ್ ಬಂದ್ಬಿಟ್ಟು ಸೇಮ್ ಈ ಲೆಪರ್ಡ್ ಥರ ಶೇಪಲ್ಲಿತ್ತು ನೋಡೋದಕ್ಕೆ, ಕಲರ್ ಗಿಲ್ಲರ್ ಎಲ್ಲನೂ. ಇಲ್ಲಿ ರ್ಯಾಬಿಟ್ಸ್ ಬಂದ್ಬಿಟ್ಟು ಎಷ್ಟೊಂದು ಮರಿ ಹಾಕಿತ್ತು, ಪುಟಾಣಿ ರ್ಯಾಬಿಟ್ಸ್ ಎಲ್ಲ ಇತ್ತು. ಸೊ ಇಲ್ಲಿ ಮಾತ್ರ ರ್ಯಾಬಿಟ್ಗೆ ಸ್ವಲ್ಪ ಫೀಡ್ ಮಾಡ್ದ ಅವನು. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ರ್ಯಾಬಿಟ್ಸ್ನ ಗಿನಿ ಪಿಗ್ನೆಲ್ಲ ನೋಡ್ತಾ ಇದ್ವಿ. ತುಂಬ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು. ಪುಟಾಣಿ ರ್ಯಾಬಿಟ್ಸ್ ಎಲ್ಲನೂ ಇತ್ತು. ಎಲ್ಲ ಅನಿಮಲ್ಸ್ ಹತ್ರನೂ ಒಬ್ಬೊಬ್ಬ ಹೆಲ್ಪರ್ಸ್ ಇರ್ತಾರೆ. ಸೊ ಅವರಿಗೆ ಕೇಳಿದರೆ ಯಾವ ರ್ಯಾಬಿಟ್ನ ಇಲ್ಲ ಯಾವ ಅನಿಮಲ್ಸ್ನ ಟಚ್ ಮಾಡಬೇಕಂದ್ರೆ ಅವ್ರು ಎತ್ಕೊಡ್ತಾರೆ. ಫೀಡ್ ಮಾಡೋದಿರಲಿ, ಫೋಟೋಸ್ ತಗೊಳ್ಳೋದಿರಲಿ, ಅದನ್ನು ಟಚ್ ಮಾಡಿಬಿಟ್ಟು ನಾವು ಫೋಟೋಸ್ನ ವೀಡಿಯೋಸ್ನ ತೊಗೋಬೋದು. ಆಮೇಲೆ ಇಲ್ಲಿ ಬಂದರೆ ಫುಲ್ ಆಫ್ ಫಿಶಸ್ ಅಕ್ವೇರಿಯಮ್ ಇದ್ದು, ತುಂಬಾ ವೆರೈಟೀಸ್ ಆಫ್ ಫಿಶಸ್ ಇತ್ತು. ಸೊ ಎಲ್ಲ ಫಿಶಸ್ನು ನೋಡಿಬಿಟ್ಟು ವೀಡಿಯೋಸ್ನ ತಗೊಂಬಿಟ್ಟು ಸಖತ್ತಾಗಿ ಎಂಜಾಯ್ ಮಾಡಿಬಿಟ್ಟು ಈ ಪ್ಲೇಸಿಂದ ನಾವು ಹೋಗೋ ಟೈಮ್ ಆಯಿತು. ಆಲ್ಮೋಸ್ಟ್ ಸಂಜೆ ಲಾಸ್ಟು ಮುಗಿಯೋ ಟೈಮ್ವರೆಗೂ ನಾವು ಅಲ್ಲೇ ಇದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ, ಮಕ್ಕಳಾಗಿರ್ಬೋದು, ನಾವಿಬ್ಬರಾಗಿರ್ಬೋದು. ಆ ಅನಿಮಲ್ಗೆ ಫೀಡ್ ಮಾಡೋ ಎಕ್ಸ್ಪೀರಿಯೆನ್ಸು, ಟಚ್ ಮಾಡೋ ಎಕ್ಸ್ಪೀರಿಯೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ಪಾಂಡಿಚೇರಿಗೆ ವಿಸಿಟ್ ಮಾಡಿದರೆ ಈ ಪ್ಲೇಸ್ಗೆ ಕಂಪಲ್ಸರಿ ವಿಸಿಟ್ ಮಾಡಿ, ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ತಾ, ಸೊ ಈಗ ಕೂಡ ನಾವು ರೂಮ್ಗೆ ಹೋಗೋ ಟೈಮ್ ಆಯಿತು. ನಾವು ಕೂಡ ಹೊರಗಡೆ ಬಂದ್ವಿ. ನೋಡಿಲಿ ಥ್ಯಾಂಕ್ ಯು ಅಂತ ಹಾಕ್ಬಿಟ್ಟಿದ್ದಾರೆ. ಸೊ ಇದೇ ಎಕ್ಸಿಟ್, ಇಲ್ಲಿಂದ ನಾವು ಹೊರಗಡೆ ಹೋಗೋದು. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಹುಷಾರಾಗಿರಿ. ಟೇಕ್ ಕೇರ್, ಬಾಯ್.